ಅಮೆರಿಕನ್ ಸಹಿತ ಇವತ್ತು ಏನಾದ್ರು ಶಾನೆ ಆಗಿದ್ರೆ ಯುರೋಪಿಯನ್, ಈ ಮಾಡರ್ನ್ ಯುರೋಪಿಯನ್ ಇದರಿಂದ ಯೂನಿಯನ್ದಿಂದ ಅಥವಾ ದೇಶಗಳಿಂದ, ಫ್ರಾನ್ಸ್, ಜರ್ಮನಿ, ಇಂಗ್ಲೆಂಡ್ ಅಥವಾ ಗ್ರೇಟ್ ಬ್ರಿಟನ್ ಇವುಗಳಿಂದ. ಹೀಗಾಗಿ ಇವತ್ತು ನಮ್ಮ ಯುರೋಪಿಯನ್ ಯೂನಿಯನ್ ಭಾರತ ಜೊತೆ ಸಂಪರ್ಕ ಮಾಡಿಕೊಂಡು ಭಾರತ ಜೊತೆಗೆ ವ್ಯಾಪಾರ ಮಾಡಬೇಕು. ಅದಕ್ಕಾಗಿ ಅವರಿದ್ದಂಥವ್ರು ಒಂದೇನಪ್ಪ ಪ್ಲ್ಯಾನ್ ಮಾಡಿದರು, ಇದನ್ನು ಮುಂದೆ ಹೋಗ್ಬೇಕು ಅಂತೇಳಿ. ಈ ಕಾಲಕ್ಕೆ ನಮ್ಮದು ಯಾಕಂದರೆ 23 ನಮ್ಮದು, ಅವ್ರದ್ದು 4 ಟ್ರಿಲಿಯನ್ ಜೊತೆಗೆ ದೊಡ್ಡ ಮಾರ್ಕೆಟು ಇರೋದ್ರಿಂದಾಗಿ ನಾವು ಯಾರು ಇನ್ನೊಬ್ರಿಗೆ ಹೋಗಿ ನಮ್ಮ ಮಾಲ್ ತೊಗೊಳ್ರಪ್ಪ ಅಂತ ಪ್ರಸಂಗಿಲ್ಲ, ನಾವು ಬೆನ್ನು ಹತ್ತುವ ಪ್ರಸಂಗಿಲ್ಲ. ಸುಂಕ ಅವ್ರು ಹೆಚ್ಚು ಮಾಡ್ತಾನೆ, ನಾವು ಮುಂದುವರೆದ ದೇಶಗಳು ನಮ್ಮ ಸುಂಕ ಹೆಚ್ಚಪ್ಪ, ನಿಮ್ಮ ಮಾಲ್ಗಳಿಗೆ ನಮ್ದು ನಿಮ್ಗೆ ಕಳಿಸೋದು ನಮ್ಮ ಕಡಿಮೆಪ್ಪ ಅಂದ್ರೆ ನಾವು ಅವ್ರ ಜೊತೆ ಎಲ್ಲಿ ಯುದ್ಧ ಮಾಡೋದು ಕೊಡೋನು? ಯುದ್ಧ ಮಾಡಲಿಕ್ಕೆ ನಮ್ಮ ಶಕ್ತಿ ಇಲ್ಲ. ಇವತ್ತು ನ್ಯಾಟೋನ ಸೋಲಿಸುವಂಥ ಶಕ್ತಿ ಇವತ್ತು ಅಮೆರಿಕಾದ, US ಚೈನಿಕ್ ಅದ. ಇಂಥ ಪ್ರಸಂಗ ಇದ್ದಾಗ ಮತ್ತು ಚೈನಾಗೂ ಅಂಥ ಶಕ್ತಿ. ಇದನ್ನೆಲ್ಲ ವಿಚಾರ ಮಾಡಿದಂಥ ಯುರೋಪಿಯನ್ ಯೂನಿಯನ್ ತಮ್ಮದು ಉಳಿಸಬೇಕು, ನ್ಯಾಟೋನ ಉಳಿಸಬೇಕು, ಜೊತೆಗೆ ಇವತ್ತೊಂದು ಬಲಿಷ್ಠರ ನಡುವೆ ನಾವು ಉಳ್ಕೊಳ್ಬೇಕು ಅನ್ನುವಂಥದ್ದು ಸರ್ವೈವಲ್ ಪ್ರಶ್ನೆ ಬಂದದ ಇವತ್ತು. ಅದ ಡಾರ್ವಿನ್ ನಮಗೆ ಹೇಳಿದಾಗಲ್ಲ ಅಂತಲ್ಲ, ಡಾರ್ವಿನ್ ನಮಗೇನು ತಿಳಿಸಿದ್ರು, ಯಾರು ಯೋಗ್ಯರದಾರು ಉಳಿತಾರಂತೇಳಿ. ಅಯೋಗ್ಯರಂದ್ರೆ ಬುದ್ಧಿಮತ್ತಿಂದ ಬಂತು, ದೈಹಿಕವಾಗಿ ಬಂತು, ಎಲ್ಲ ರೀತಿಯಿಂದ ಬಂತದು. ಅವರೊಬ್ಬರು ಯೋಗ್ಯ ಅದರಪ್ಪ ಇಲ್ಲಿ ಉಳಿದಕ್ಕಾಗಿ ಅನ್ನುವಂಥ ಆ ದಿಶೆಯಲ್ಲೇ ಇವತ್ತು ಅದನ್ನು ಸಹ ವಿಚಾರ ಕೊಟ್ಟವ್ರ ಯುರೋಪಿಯನ್ಸನ್ನ. ಈ ಯುರೋಪಿಯನ್ಗಳು ಇವತ್ತು ಹೊಸ ಪ್ಲಾನ್ ಮಾಡ್ತಾ ಇದ್ದಾರೆ, ಅದು ನಮ್ಮ ಭಾರತಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಇದು ದೊಡ್ಡ ಅವಕಾಶ ನಮಗೆ, ದೊಡ್ಡ 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 ಅವಕಾಶ. ಯಾಕಂದ್ರೆ ನಮ್ಮನ್ನು ನೋಡಿ ಅವ್ರು ಅನಿಸ್ತಾರೆ, ಅವ್ರು ನೋಡಿ ನಾವು ಅನಿಸ್ತೀವಿ. ಇಲ್ಲಿ ಭಾಳ ಮತ್ತು ದೋಸ್ತಿ ಯಾವಾಗಿರ್ತದೆ ರೀ, ಇಬ್ಬರಲ್ಲೇ ಸಮಾನ ಮನಸ್ಕರ ಇದ್ದಾಗ ದೋಸ್ತಿ ಒಳ್ಳೇದಾಗ್ತದೆ. ತಾನಾಗಿ ಮುಂದೆ ಬಂದದ, ನಾವು ಮುಂದೆ ಹೋಗಿದ್ದೀವಿ. ಇಲ್ಲಿವರೆಗೆ ಮೌನ ಇದ್ದಂತಹ ಮೋದಿ ಅವ್ರಿಗೆ ಇದೊಂದು ಸುವರ್ಣ ಅವಕಾಶ. ಇದನ್ನು ಬಿಡಬಾರ್ದು, ಬಿಡುವುದೂ ಇಲ್ಲ. ಆ ಮಾತು ಬೇರೆ. ಯಾಕಂತಂದ್ರೆ ಈಗ ಅಗ್ರಿಮೆಂಟ್ಗಳು ಆಗಿದಾವ, ಫ್ರೀ ಟ್ರೇಡ್ FTA ಅಂತೇಳಿ ಅಗ್ರಿಮೆಂಟ್ ಆಗಿದಾವ. ಆ ಅಗ್ರಿಮೆಂಟ್ ಪ್ರಕಾರ ಏನಪ್ಪ 93% ಎಲ್ಲ ಫ್ರೀ ಟ್ರೇಡ್. ನಾವು ನಿಮ್ಗೆ ಫ್ರೀ, ನೀವು ನಮಗೆ ಫ್ರೀ. ನೀವು ಸುಂಕ ಹಾಕ್ಬಾರ್ದು, ನಾವು ಸುಂಕ ಹಾಕೋದಿಲ್ಲ. ನಿಮ್ಮೂ ಡೆವಲಪ್ಡ್ ಅಂತ ಮ್ಯಾನುಫ್ಯಾಕ್ಚರ್ಡ್ ಅಂತ ನಮ್ಮಲ್ಲಿ ಮಾರ್ಕೊಳ್ರಿ. ಮತ್ತು ಅಷ್ಟಲ್ಲ, ಇನ್ನೊಂದು ಯುರೋಪಿಯನ್ ನಮ್ಗೆ ಏನು ಹೆಲ್ಪ್ ಮಾಡಾಕತ್ತಿದ್ದಪ್ಪ ಅಂತಂದ್ರೆ, ನಮ್ಮ ಟೆಕ್ನಿಕಲ್ ನಿಮ್ಮಲ್ಲಿ ಬಂದು ನಿಮ್ಮಲ್ಲಿ ತಯಾರು ಮಾಡ್ತೀವಿ, ನಾವು ಕಾರ್ಗಳು ಎಲ್ಲ ತಯಾರು ಮಾಡ್ತೀವಿ ಅಂದಾಗ ಸರ್ ನಮ್ಗೆ ಲಾಭ ಆಗುತ್ತೆ. ಇಲ್ಲಿ ಟೆಕ್ನಿಕ್ಸ್ ಅನುಕೂಲ ಆಗುತ್ತೆ. ಇಲ್ಲಿ ಕಲಿತಂಥ ಇಂಜಿನಿಯರಿಂಗ್ ಕಲಿತಂಥ ಮತ್ತೊಂದು ಕಲಿತಂಥ ಇವತ್ತಿನ